ಈ ವಿಶ್ವ ಹೇಗೆ ನಡೆಯುತ್ತಿದೆ, ಸೂರ್ಯ ಯಾಕೆ ಉದಯಿಸುತ್ತಾನೆ, ನಕ್ಷತ್ರಗಳು ಯಾಕೆ ತಮ್ಮ ಮಾರ್ಗದಲ್ಲಿ ಚಲಿಸುತ್ತವೆ, ಈ ಎಲ್ಲವನ್ನು ನಿಯಂತ್ರಿಸುವ ಒಂದು ಮಹಾಶಕ್ತಿ ಇದೆ. ಆ ಶಕ್ತಿಯೇ ಶ್ರೀಮನ್ ನಾರಾಯಣ ಎಂದು ವಿಷ್ಣು ಪುರಾಣ ಹೇಳುತ್ತದೆ. ಇಂದು ನಾವು ಕೇಳೋದು ಸೃಷ್ಟಿಯ ಇನ್ನಷ್ಟು ಆಳವಾದ ರಹಸ್ಯಗಳು, ಯುಗಗಳು ಮತ್ತು ವಿಷ್ಣುವಿನ ಮಹಾವತಾರಗಳ ಆರಂಭವನ್ನು. ಆದರೆ ಮೊದಲು ಹಿಂದಿನ ಭಾಗವನ್ನು ಸಣ್ಣದಾಗಿ ನೆನಪಿಸೋಣ. ಹಿಂದಿನ ಭಾಗದಲ್ಲಿ ನಾವು ಕೇಳಿದ್ದು 2 ಅದ್ಭುತ ಕಥೆಗಳು. ಒಂದು ಧ್ರುವನ ಕತೆ. ಒಬ್ಬ 5 ವರ್ಷದ ಬಾಲಕನಾದ ಧ್ರುವ ಅವನ ತಪಸ್ಸಿನಿಂದ ಸ್ವತಃ ಮಹಾವಿಷ್ಣುವಿನ ದರ್ಶನ ಪಡೆದುಕೊಂಡ. ಅವನಿಗೆ ವಿಷ್ಣುವಿನಿಂದ ದೊರೆತವರ ಆಕಾಶದಲ್ಲಿ ಶಾಶ್ವತ ಸ್ಥಾನ. ಅದೇ ಇಂದಿಗೂ ನಾವು ನೋಡುವ ಧ್ರುವತಾರೆ ಅಥವಾ ಪೋಲ್ ಸ್ಟಾರ್. 2 ಪ್ರಹ್ಲಾದನ ಕತೆ. ಒಬ್ಬ ಅಸುರ ರಾಜ, ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದ ಸ್ವತಃ ತಂದೆಯೇ ಅವನನ್ನು ಕೊಲ್ಲಲು ಪ್ರಯತ್ನಿಸಿದರೂ ಅವನ ಭಕ್ತಿಯನ್ನು ಮಾತ್ರ ಯಾರೂ ನಾಶ ಮಾಡಲು ಆಗಲಿಲ್ಲ. ಒಂದು ಹಂತದಲ್ಲಿ ಹಿರಣ್ಯಕಶಿಪುವಿನ ಆರ್ಭಾಟ ಹೆಚ್ಚಾದಾಗ ಕಂಬದಿಂದ ಹೊರಬಂದು ಅವನನ್ನು ಸಂಹರಿಸಿದರು ನರಸಿಂಹಸ್ವಾಮಿ. ಮುಂದೆ ಸಾಗುವ ಮುನ್ನ ನನ್ನದೊಂದು ಚಿಕ್ಕ ವಿನಂತಿ. ವಿಷ್ಣು ಪುರಾಣ ಎಪಿಸೋಡ್ಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದರಿಂದ ವಿಡಿಯೋ ಇನ್ನಷ್ಟು ಹೆಚ್ಚು ಜನರಿಗೆ ತಲುಪಲು ಸಹಾಯವಾಗುತ್ತದೆ. ಶೇರ್ ಮಾಡಿ. ಇದರಿಂದ ಇನ್ನಷ್ಟು ಹೆಚ್ಚು ಜನರಿಗೆ ಪುಣ್ಯ ತಂದುಕೊಟ್ಟವರಾಗ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಈಗ ತಡ ಮಾಡದೆ ಎಪಿಸೋಡ್ 3 ಶುರು ಮಾಡೋಣ. ಇನ್ನಷ್ಟು ಆಳವಾಗಿ ಸೃಷ್ಟಿಯ ರಹಸ್ಯ ತಿಳಿಯೋಣ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಎಲ್ಲವನ್ನೂ ಸೃಷ್ಟಿಸಿದರು. ಆದರೆ ಈ ಸೃಷ್ಟಿಯಲ್ಲಿ 3 ಪ್ರಮುಖ ಶಕ್ತಿಗಳು ಕೆಲಸ ಮಾಡುತ್ತವೆ. ಅದನ್ನು ತ್ರಿಶಕ್ತಿ ಎಂದು ಕರೆಯುತ್ತೇವೆ. ಆ 3 ಶಕ್ತಿಗಳೇ ಸೃಷ್ಟಿ, ಸ್ಥಿತಿ, ಲಯ ಅಥವಾ ಸಂಹಾರ. ಒಂದು ಸೃಷ್ಟಿ ಶಕ್ತಿ ಅಂದರೆ ಕ್ರಿಯೇಷನ್ ಪವರ್. ಇದರ ಅರ್ಥ ಸೃಷ್ಟಿ ಶಕ್ತಿ ಅಂದರೆ ಹೊಸದನ್ನು ಹುಟ್ಟಿಸುವ ಮಹಾಶಕ್ತಿ. ಬ್ರಹ್ಮಾಂಡದಲ್ಲಿ ಇರುವ ಎಲ್ಲಾ ಜೀವಿಗಳು, ಗ್ರಹಗಳು, ಪ್ರಕೃತಿ ಇವುಗಳ ಜನನ ಈ ಶಕ್ತಿಯಿಂದ ನಡೆಯುತ್ತದೆ. ಈ ಶಕ್ತಿಯನ್ನು ಬ್ರಹ್ಮದೇವರು ಪ್ರತಿನಿಧಿಸುತ್ತಾರೆ. ಈ ಶಕ್ತಿ ಅಥವಾ ಬ್ರಹ್ಮದೇವರು ಮಾಡುವ ಕೆಲಸ ಏನೆಂದರೆ ಬ್ರಹ್ಮಾಂಡದ ಆರಂಭ, ಜೀವಿಗಳ ಹುಟ್ಟು, ಹೊಸ ಆಲೋಚನೆಗಳು ಮತ್ತು ಸೃಜನಶೀಲತೆ, ಪ್ರಕೃತಿಯ ಬೆಳವಣಿಗೆ. ಉದಾಹರಣೆಗೆ ಮಗು ಹುಟ್ಟುವುದು, ಮರದಲ್ಲಿ ಹೊಸ ಎಲೆಗಳು ಬೆಳೆಯುವುದು, ಹೊಸ ನಕ್ಷತ್ರಗಳು ರೂಪುಗೊಳ್ಳುವುದು. ಇವೆಲ್ಲ ಕೂಡ ಸೃಷ್ಟಿ ಶಕ್ತಿ ಅಥವಾ ಬ್ರಹ್ಮದೇವರ ಕೆಲಸಗಳು. 2 ಸ್ಥಿತಿಶಕ್ತಿ ಅಂದರೆ ಪ್ರಿಸರ್ವೇಷನ್ ಪವರ್. ಇದರ ಅರ್ಥ ಸ್ಥಿತಿಶಕ್ತಿಯು ಸೃಷ್ಟಿಯಾದ ಜಗತ್ತನ್ನು ಕಾಪಾಡಿ ಸಮತೋಲನದಲ್ಲಿ ನಡೆಯುವಂತೆ ಮಾಡುತ್ತದೆ. ಈ ಶಕ್ತಿಯನ್ನು ಮಹಾವಿಷ್ಣು ಪ್ರತಿನಿಧಿಸುತ್ತಾರೆ. ಸ್ಥಿತಿಶಕ್ತಿ ಅಥವಾ ಮಹಾವಿಷ್ಣು ಮಾಡುವ ಕೆಲಸ ಏನೆಂದರೆ ಜಗತ್ತಿನಲ್ಲಿ ಧರ್ಮ ಕಾಪಾಡುವುದು, ಜೀವಿಗಳ ಜೀವನವನ್ನು ನಿರ್ವಹಿಸುವುದು, ಬ್ರಹ್ಮಾಂಡದ ಸಮತೋಲನವನ್ನು ಉಳಿಸುವುದು. ಉದಾಹರಣೆಗೆ ಭೂಮಿ ಸೂರ್ಯನ ಸುತ್ತ ಸರಿಯಾದ ಕಕ್ಷೆಯಲ್ಲಿ ತಿರುಗುವುದು, ಪ್ರಕೃತಿಯ ಸಮತೋಲನ, ಜೀವಿಗಳ ಜೀವನ ಮುಂದುವರಿಯುವುದು ಮುಂತಾದವು. ಇದೇ ಕಾರಣದಿಂದಲೇ ಎಲ್ಲರಿಗಿಂತಲೂ ಹೆಚ್ಚಾಗಿ ಮಹಾವಿಷ್ಣು ಹಲವಾರು ಅವತಾರಗಳನ್ನು ಪಡೆಯುತ್ತಿರುತ್ತಾರೆ. 3 ಲಯ ಅಥವಾ ಸಂಹಾರ ಶಕ್ತಿ, ಡಿಸ್ಟ್ರಕ್ಷನ್ ಅಥವಾ ಟ್ರಾನ್ಸ್ಫರ್ಮೇಷನ್ ಪವರ್. ಇದರ ಅರ್ಥ ಸಂಹಾರ ಶಕ್ತಿ ಅಂದರೆ ಹಳೆಯದನ್ನು ಕೊನೆಗೊಳಿಸಿ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುವ ಶಕ್ತಿ. ಈ ಶಕ್ತಿಯನ್ನು ಪ್ರತಿನಿಧಿಸುವ ದೇವರು ಶಿವ. ಇದು ನಾಶ ಮಾತ್ರ ಅಲ್ಲ, ಪುನರ್ಜನ್ಮಕ್ಕೆ ತಯಾರಿ. ಸಂಹಾರ ಶಕ್ತಿ ಅಥವಾ ಶಿವ ಮಾಡುವ ಕೆಲಸ ಏನೆಂದರೆ ಜೀವಿಗಳ ಮರಣ, ಹಳೆಯ ವಸ್ತುಗಳ ನಾಶ, ಯುಗಗಳ ಅಂತ್ಯ, ಬ್ರಹ್ಮಾಂಡದ ಲಯ. ಉದಾಹರಣೆಗೆ ಹಳೆಯ ಮರ ಒಣಗಿಬಿದ್ದು ಹೊಸ ಮರ ಹುಟ್ಟುವುದು, ಒಂದು ಯುಗ ಮುಗಿದು ಮತ್ತೊಂದು ಯುಗ ಆರಂಭವಾಗುವುದು. ಈ 3 ಶಕ್ತಿಗಳಿಲ್ಲದೆ ಬ್ರಹ್ಮಾಂಡ ನಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಇದನ್ನು ತ್ರಿಮೂರ್ತಿ ತತ್ವ ಎಂದು ಕರೆಯುತ್ತಾರೆ. ಬ್ರಹ್ಮ ಸೃಷ್ಟಿಕಾರಕ, ವಿಷ್ಣು ಸ್ಥಿತಿಕಾರಕ, ಶಿವ ಲಯಕಾರಕ. ಆದರೆ ಈ 3 ಶಕ್ತಿಗಳ ಮೂಲವು ಒಂದೇ ಎಂದು ವಿಷ್ಣು ಪುರಾಣ ಹೇಳುತ್ತದೆ. ಆ ಮೂಲ ಶಕ್ತಿಯೇ ಶ್ರೀಮನ್ ನಾರಾಯಣ. ಈಗ ಕಾಲಚಕ್ರಗಳ ಕಿರು ಪರಿಚಯ. ಕಾಲಚಕ್ರ ಅಂದರೆ ಏನು? ಕಾಲ ಪ್ಲಸ್ ಚಕ್ರ = ಕಾಲಚಕ್ರ. ಅಂದರೆ ಸೃಷ್ಟಿಯಿಂದ ಬೆಳವಣಿಗೆ, ಬೆಳವಣಿಗೆಯಿಂದ ಕುಸಿತ, ಕುಸಿತದಿಂದ ನಾಶ, ನಾಶದಿಂದ ಮತ್ತೆ ಸೃಷ್ಟಿ,
ಇನ್ನೂ ಹೆಚ್ಚು ಉದಾಹರಣೆಗಳು ಅಂದರೆ ಜನನದ ನಂತರ ಮರಣ, ಮರಣದ ನಂತರ ಮತ್ತೆ ಜನನ, ಹಗಲಿನ ನಂತರ ರಾತ್ರಿ, ರಾತ್ರಿಯ ನಂತರ ಮತ್ತೆ ಹಗಲು. ಹೀಗೆ ಈ ಕಾಲಚಕ್ರ ಎಂದಿಗೂ ನಿಲ್ಲದೆ ಸುತ್ತುತ್ತಿರುತ್ತದೆ. ಈ ಕಾಲಚಕ್ರದಲ್ಲಿ ಒಟ್ಟು 4 ಯುಗಗಳಿದೆ. ಹಿಂದೂ ಧರ್ಮದಲ್ಲಿ ಒಂದು ಮಹಾಯುಗದಲ್ಲಿ 4 ಯುಗಗಳು ಬರುತ್ತವೆ. ಒಂದು ಸತ್ಯಯುಗ, ಇದನ್ನೇ ಕೃತಯುಗ ಅಂತಲೂ ಕರೀತಾರೆ. ಸತ್ಯಯುಗವನ್ನು ಹಿಂದೂ ಶಾಸ್ತ್ರಗಳಲ್ಲಿ ಅತ್ಯಂತ ಶುದ್ಧ ಮತ್ತು ಧರ್ಮಪೂರ್ಣ ಯುಗ ಎಂದು ಹೇಳುತ್ತಾರೆ. ಸತ್ಯಯುಗ ಅಂದರೆ ಸತ್ಯ, ಧರ್ಮ, ಶಾಂತಿ ಮತ್ತು ಆತ್ಮಜ್ಞಾನ ತುಂಬಿರುವ ಯುಗ. ಈ ಕಾಲದಲ್ಲಿ ಜನರು ಸತ್ಯವಂತರಾಗಿದ್ದರು, ಪಾಪ ಬಹಳ ಕಡಿಮೆ ಮಾಡುತ್ತಿದ್ದರು, ಪ್ರಕೃತಿ ಸಂಪೂರ್ಣ ಸಮತೋಲನದಲ್ಲಿತ್ತು, ದೇವರ ಮೇಲೆ ಭಕ್ತಿ ತುಂಬಾ ಗಾಢವಾಗಿತ್ತು. ಇದೇ ಕಾರಣಕ್ಕಾಗಿ ಈ ಯುಗವನ್ನು ಗೋಲ್ಡನ್ ಏಜ್ ಅಂತ ಕೂಡ ಹೇಳ್ತಾರೆ. ಸತ್ಯಯುಗದ ಅವಧಿ 17,28,000 ವರ್ಷಗಳು. ಸತ್ಯಯುಗದ ಮುಖ್ಯ ಲಕ್ಷಣಗಳು: ಈ ಯುಗದಲ್ಲಿ ಧರ್ಮ 100% ಇತ್ತು. ಸತ್ಯಯುಗದಲ್ಲಿ ಧರ್ಮ ಸಂಪೂರ್ಣವಾಗಿ ಸ್ಥಿರವಾಗಿತ್ತು. ಶಾಸ್ತ್ರಗಳಲ್ಲಿ ಧರ್ಮವನ್ನು 4 ಕಾಲುಗಳ ಎತ್ತು ಎಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ಆ 4 ಕಾಲುಗಳು ಕೂಡ ಸ್ಥಿರವಾಗಿದ್ದವು: ಸತ್ಯ, ದಯೆ, ತಪಸ್ಸು ಮತ್ತು ಶುದ್ಧತೆ. ಅದೇ ಆ 4 ಕಾಲುಗಳ ಅರ್ಥ. 2 ಜನರ ಜೀವನ. ಸತ್ಯಯುಗದಲ್ಲಿ ಜನರು ತುಂಬಾ ದೀರ್ಘಾಯಸ್ಸು ಹೊಂದಿದ್ದರು, ಅಂದರೆ ಸಾವಿರಾರು ವರ್ಷಗಳ ಕಾಲ ಬದುಕಿರುತ್ತಿದ್ದರು, ಆರೋಗ್ಯವಾಗಿ ಇರುತ್ತಿದ್ದರು, ಮನಸ್ಸು ಶಾಂತವಾಗಿತ್ತು, ಲೋಭ ಮತ್ತು ಕ್ರೋಧ ಕಡಿಮೆ ಇತ್ತು, ಅವರಿಗೆ ಭೌತಿಕ ಆಸೆಗಳು ತುಂಬಾ ಕಡಿಮೆ ಇದ್ದವು. 3 ಆಧ್ಯಾತ್ಮಿಕ ಶಕ್ತಿ. ಈ ಯುಗದಲ್ಲಿ ಜನರು ತಪಸ್ಸು ಮತ್ತು ಧ್ಯಾನದ ಮೂಲಕ ದೇವರನ್ನು ಒಲಿಸಿಕೊಳ್ಳುತ್ತಿದ್ದರು. 4 ಪ್ರಕೃತಿಯ ಸ್ಥಿತಿ. ಸತ್ಯಯುಗದಲ್ಲಿ ಮಳೆ ಸರಿಯಾಗಿ ಬರುತ್ತಿತ್ತು, ಬೆಳೆಗಳು ಸಮೃದ್ಧವಾಗಿತ್ತು, ಪ್ರಕೃತಿ ಶುದ್ಧವಾಗಿತ್ತು, ಪ್ರಾಣಿಗಳು ಕೂಡ ಶಾಂತವಾಗಿದ್ದವು. ಸತ್ಯಯುಗದಲ್ಲಿ ಪ್ರಸಿದ್ಧ ಋಷಿಗಳು ಅಂದರೆ ವಸಿಷ್ಠ, ವಿಶ್ವಾಮಿತ್ರ, ಅತ್ರಿ ಹಾಗೂ ಭೃಗು. ಇವರು ವೇದಜ್ಞಾನವನ್ನು ಮನುಷ್ಯರಿಗೆ ನೀಡಿದರು. ಸತ್ಯಯುಗದಲ್ಲಿ ಮಹಾವಿಷ್ಣು ಪಡೆದ ಪ್ರಮುಖ ಅವತಾರಗಳು ಅಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಮತ್ತು ನರಸಿಂಹ ಅವತಾರ. ಈ ಅವತಾರಗಳು ಧರ್ಮವನ್ನು ರಕ್ಷಿಸಲು ಬಂದವು. ಸತ್ಯಯುಗದಿಂದ ಕಲಿಯುಗದವರೆಗೆ ಧರ್ಮ ನಿಧಾನವಾಗಿ ಕಡಿಮೆಯಾಗುತ್ತದೆ. ಪ್ರತಿ ಯುಗದಲ್ಲಿ ಧರ್ಮದ ಪ್ರಮಾಣ ಹೀಗಿದೆ: ಸತ್ಯಯುಗದಲ್ಲಿ 100% ಧರ್ಮ ಇತ್ತು, ತ್ರೇತಾಯುಗದಲ್ಲಿ 75% ಧರ್ಮ ಇತ್ತು, ದ್ವಾಪರ ಯುಗದಲ್ಲಿ 50% ಧರ್ಮ ಇತ್ತು, ಕಲಿಯುಗದಲ್ಲಿ 25% ಮಾತ್ರ ಧರ್ಮ ಇದೆ. ನಾವೀಗ ಕಲಿಯುಗದಲ್ಲಿ ಬದುಕುತ್ತಿದ್ದೇವೆ. ಸತ್ಯಯುಗದ ಆಧ್ಯಾತ್ಮಿಕ ರಹಸ್ಯ ಏನೆಂದರೆ, ನಮ್ಮ ಶಾಸ್ತ್ರಗಳು ಹೇಳುವಂತೆ ಸತ್ಯಯುಗ ಹೊರಗೆಲ್ಲೋ ಅಲ್ಲ, ನಮ್ಮ ಮನಸ್ಸಿನಲ್ಲೇ ಇದೆ. ಯಾರಾದರೂ ಸತ್ಯವಾಗಿ ಬದುಕಿದರೆ, ಧ್ಯಾನ ಮಾಡಿದರೆ, ಧರ್ಮ ಪಾಲಿಸಿದರೆ ಅವರ ಜೀವನದಲ್ಲಿ ಸತ್ಯಯುಗದ ಅನುಭವ ಬರುತ್ತದಂತೆ. 2 ತ್ರೇತಾಯುಗ. ತ್ರೇತಾಯುಗವು 4 ಯುಗಗಳಲ್ಲಿ 2ನೇ ಯುಗ. ಇದು ಸತ್ಯಯುಗದ ನಂತರ ಮತ್ತು ದ್ವಾಪರ ಯುಗದ ಮೊದಲು ಬರುತ್ತದೆ. ತ್ರೇತಾಯುಗ ಅಂದರೆ ತ್ರೇತಾ ಅಂದರೆ 3. ಸತ್ಯಯುಗದಲ್ಲಿ ಧರ್ಮ 4 ಕಾಲುಗಳ ಮೇಲೆ ನಿಂತಿದ್ದರೆ, ತ್ರೇತಾಯುಗದಲ್ಲಿ ಧರ್ಮ 3 ಕಾಲುಗಳ ಮೇಲೆ ಮಾತ್ರ ನಿಂತಿತ್ತು. ಅಂದರೆ ಧರ್ಮ ಸ್ವಲ್ಪ ಕಡಿಮೆಯಾಯಿತು, ಅಧರ್ಮ ನಿಧಾನವಾಗಿ ಹೆಚ್ಚಾಗಲು ಪ್ರಾರಂಭವಾಯಿತು. ತ್ರೇತಾಯುಗದ ಅವಧಿ 12,96,000 ವರ್ಷಗಳು. ತ್ರೇತಾಯುಗದ ಮುಖ್ಯ ಲಕ್ಷಣಗಳು: ಈ ಯುಗದಲ್ಲಿ ಧರ್ಮ 75% ಇತ್ತು, ಸತ್ಯಯುಗಕ್ಕಿಂತ ಧರ್ಮ ಸ್ವಲ್ಪ ಕಡಿಮೆ. ಈ ಕಾಲದಲ್ಲಿ ಸ್ವಾರ್ಥ ಸ್ವಲ್ಪ ಹೆಚ್ಚಾಯಿತು, ರಾಜರು ಮತ್ತು ರಾಜ್ಯ ವ್ಯವಸ್ಥೆ ಆರಂಭವಾಯಿತು, ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಹೆಚ್ಚು ಸ್ಪಷ್ಟವಾಯಿತು. 2 ಯಜ್ಞಗಳ ಮಹತ್ವ. ತ್ರೇತಾಯುಗದಲ್ಲಿ ಜನರು ದೇವರನ್ನು ಆರಾಧಿಸಲು ಮುಖ್ಯವಾಗಿ ಯಜ್ಞ ಮತ್ತು ಹೋಮಗಳು ಮಾಡುತ್ತಿದ್ದರು, ಅಂದರೆ ಅಗ್ನಿಯಲ್ಲಿ ಹವನ, ಮಂತ್ರಗಳ ಜಪ, ದೇವರುಗಳ ಪೂಜೆ. 3 ಮನುಷ್ಯರ ಜೀವನ. ತ್ರೇತಾಯುಗದಲ್ಲಿ ಮನುಷ್ಯರ ಆಯಸ್ಸು ಸುಮಾರು 10,000 ವರ್ಷಗಳವರೆಗೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಯುಗದಲ್ಲಿ ಜನರು ತುಂಬಾ ಶಕ್ತಿಶಾಲಿಗಳು. ಧರ್ಮಪಾಲನೆ ಇದ್ದರೂ ಕೂಡ ಸ್ವಾರ್ಥ ಸ್ವಲ್ಪ ಹೆಚ್ಚಾಗಿತ್ತು. ತ್ರೇತಾಯುಗದ ಪ್ರಮುಖ ಘಟನೆ ಅಂದರೆ ಶ್ರೀರಾಮಾಯಣ. ಈ ಯುಗದಲ್ಲಿ ಶ್ರೀ ಮಹಾವಿಷ್ಣುವಿನ ಅತ್ಯಂತ ಪ್ರಮುಖ ಅವತಾರ ಶ್ರೀರಾಮಾವತಾರ. ಅವರು ತ್ರೇತಾಯುಗದಲ್ಲಿ
ಧರ್ಮವನ್ನು ಸ್ಥಾಪಿಸಿದರು, ಅಧರ್ಮವನ್ನು ನಾಶ ಮಾಡಿದರು, ರಾವಣನನ್ನು ಸಂಹರಿಸಿದರು. ತ್ರೇತಾಯುಗದ ಆಧ್ಯಾತ್ಮಿಕ ಮಾರ್ಗ ಅಂದರೆ ಪ್ರತಿ ಯುಗಕ್ಕೂ ಒಂದು ಮುಖ್ಯ ಸಾಧನೆ ಇದೆ. ಅಂದರೆ ತ್ರೇತಾಯುಗದಲ್ಲಿ ಯಜ್ಞವೇ ದೇವರನ್ನು ತಲುಪುವ ಪ್ರಮುಖ ಮಾರ್ಗವಾಗಿತ್ತು. ತ್ರೇತಾಯುಗದ ರಹಸ್ಯ ಏನೆಂದರೆ, ತ್ರೇತಾಯುಗದಲ್ಲಿ ಮೊದಲ ಬಾರಿಗೆ ದೊಡ್ಡ ರಾಜರು, ಮಹಾ ಸಾಮ್ರಾಜ್ಯಗಳು, ದೊಡ್ಡ ಯುದ್ಧಗಳು ಇವು ಪ್ರಾರಂಭವಾದವು. ಆದರೂ ಧರ್ಮ ಇನ್ನೂ ಬಲವಾಗಿಯೇ ಇತ್ತು. 3. ದ್ವಾಪರಯುಗ. ದ್ವಾಪರಯುಗವು ಯುಗಚಕ್ರದ 3ನೇ ಯುಗ. ಇದು ತ್ರೇತಾಯುಗದ ನಂತರ ಮತ್ತು ಕಲಿಯುಗದ ಮೊದಲು ಬರುತ್ತದೆ. ದ್ವಾಪರಯುಗ ಅಂದರೆ ದ್ವಾಪರ ಎಂಬ ಪದಕ್ಕೆ ಅರ್ಥ 2. ಸತ್ಯಯುಗದಲ್ಲಿ ಧರ್ಮ 4 ಕಾಲುಗಳ ಮೇಲೆ ನಿಂತಿದ್ದರೆ ತ್ರೇತಾಯುಗದಲ್ಲಿ 3 ಕಾಲುಗಳು. ದ್ವಾಪರಯುಗದಲ್ಲಿ ಧರ್ಮ ಕೇವಲ 2 ಕಾಲುಗಳ ಮೇಲೆ ಮಾತ್ರ ನಿಂತಿತ್ತು. ಅಂದರೆ ಧರ್ಮ ಅರ್ಧಕ್ಕೆ ಕಡಿಮೆ ಆಯಿತು, ಅಧರ್ಮ ಹೆಚ್ಚಾಗತೊಡಗಿತು. ದ್ವಾಪರಯುಗದ ಅವಧಿ 8,64,000 ವರ್ಷಗಳು. ದ್ವಾಪರಯುಗದ ಮುಖ್ಯ ಲಕ್ಷಣಗಳು: ಧರ್ಮ 50%. ಈ ಯುಗದಲ್ಲಿ ಧರ್ಮ ಅರ್ಧ ಕಡಿಮೆಯಾಯಿತು, ಅಧರ್ಮ ಕೂಡ ಹೆಚ್ಚಾಗಿತ್ತು. ಸಮಾಜದಲ್ಲಿ ಯುದ್ಧಗಳು ಹೆಚ್ಚಾದವು, ರಾಜಕೀಯ ಸಂಘರ್ಷಗಳು ನಡೆದವು, ಜನರಲ್ಲಿ ಆಸೆಗಳು ಹೆಚ್ಚಾದವು. 2. ದೇವಾಲಯ ಪೂಜೆ. ದ್ವಾಪರಯುಗದಲ್ಲಿ ಮುಖ್ಯ ಆಧ್ಯಾತ್ಮಿಕ ಮಾರ್ಗ ಅಂದರೆ ದೇವಾಲಯಗಳಲ್ಲಿ ದೇವರ ಪೂಜೆ. ಜನರು ಮೂರ್ತಿಗಳ ಪೂಜೆ, ಮಂತ್ರಜಪ, ಭಕ್ತಿ ಮಾರ್ಗ ಇವುಗಳ ಮೂಲಕ ದೇವರನ್ನು ಆರಾಧಿಸುತ್ತಿದ್ದರು. ದ್ವಾಪರಯುಗದ ಅತ್ಯಂತ ಮಹತ್ವದ ಘಟನೆ ಅಂದರೆ ಕುರುಕ್ಷೇತ್ರ ಯುದ್ಧ. ಈ ಯುದ್ಧ ಪ್ರಮುಖವಾಗಿ ಪಾಂಡವರು ಮತ್ತು ಕೌರವರ ಮಧ್ಯೆ ನಡೆಯಿತು. ದ್ವಾಪರಯುಗದಲ್ಲಿ ಮಹಾವಿಷ್ಣು ಪಡೆದ ಅತ್ಯಂತ ಮಹತ್ವದ ಅವತಾರ ಶ್ರೀಕೃಷ್ಣಾವತಾರ. ಅವರು ದ್ವಾಪರಯುಗದಲ್ಲಿ ಧರ್ಮವನ್ನು ರಕ್ಷಿಸಿದರು, ಪಾಂಡವರಿಗೆ ಮಾರ್ಗದರ್ಶನ ಕೊಟ್ಟರು, ಕೌರವರ ಅಧರ್ಮವನ್ನು ಅಂತ್ಯಗೊಳಿಸಿದರು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಹಾ ಉಪದೇಶ ಶ್ರೀಮದ್ ಭಗವದ್ಗೀತೆ. ಇದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದು. ದ್ವಾಪರಯುಗದ ಜೀವನ. ಈ ಯುಗದಲ್ಲಿ ಮನುಷ್ಯರ ಆಯಸ್ಸು ಸುಮಾರು 1000 ವರ್ಷಗಳವರೆಗೆ ಎಂದು ಹೇಳಲಾಗುತ್ತದೆ. ದ್ವಾಪರಯುಗದಲ್ಲಿ ಜನರು ತುಂಬಾನೇ ಶಕ್ತಿಶಾಲಿಗಳು, ಆದರೆ ಆಸೆಗಳು ಕೂಡ ಅಷ್ಟೇ ಹೆಚ್ಚಾಗಿದ್ದವು. ದ್ವಾಪರಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣ ಭೂಮಿಯನ್ನು ತ್ಯಜಿಸಿದರು. ನಂತರ ಕಲಿಯುಗ ಆರಂಭವಾಯಿತು. ಶಾಸ್ತ್ರಗಳ ಪ್ರಕಾರ ಕಲಿಯುಗ ಆರಂಭವಾದುದು ಸುಮಾರು 3102 BCE. ದ್ವಾಪರಯುಗದಲ್ಲಿ ಮಹಾಭಾರತ ಯುದ್ಧದಿಂದ ದೊಡ್ಡ ರಾಜವಂಶಗಳು ನಾಶವಾದವು, ಧರ್ಮ ಇನ್ನಷ್ಟು ಕುಸಿಯಿತು. ಅದರ ನಂತರ ಮನುಕುಲ ಕಲಿಯುಗಕ್ಕೆ ಪ್ರವೇಶಿಸಿತು. 4. ಕಲಿಯುಗ. ಕಲಿಯುಗವು ಯುಗಚಕ್ರದ 4ನೇ ಮತ್ತು ಕೊನೆಯ ಯುಗ. ಇದು ದ್ವಾಪರಯುಗದ ನಂತರ ಆರಂಭವಾಗಿದೆ ಮತ್ತು ನಾವು ಈಗಿರುವುದು ಕಲಿಯುಗ. ಕಲಿಯುಗ ಅಂದರೆ ಏನು? ಕಲಿ ಅಂದರೆ ಕಲಹ, ಜಗಳ, ಅಧರ್ಮ ಹೆಚ್ಚಾಗುವ ಕಾಲ. ಈ ಯುಗದಲ್ಲಿ ಸತ್ಯ ಕಡಿಮೆಯಾಗುತ್ತದೆ, ಅಧರ್ಮ ಹೆಚ್ಚಾಗುತ್ತದೆ, ಮನುಷ್ಯರಲ್ಲಿ ಸ್ವಾರ್ಥ ಹೆಚ್ಚಾಗುತ್ತದೆ, ಭಕ್ತಿ ಕಡಿಮೆಯಾಗುತ್ತದೆ. ಕಲಿಯುಗದ ಅವಧಿ 4,32,000 ವರ್ಷಗಳು. ಕಲಿಯುಗ ಶುರುವಾಗಿ ಸುಮಾರು 5,000 ವರ್ಷಗಳಷ್ಟೇ ಕಳೆದಿದೆ. ಅಂದರೆ ಕಲಿಯುಗ ಇನ್ನೂ ಬಹಳ ಕಾಲ ಮುಂದುವರಿಯುತ್ತದೆ. ಕಲಿಯುಗದ ಮುಖ್ಯ ಲಕ್ಷಣಗಳು: ಈ ಯುಗದಲ್ಲಿ ಧರ್ಮ ಕೇವಲ 25% ಮಾತ್ರ ಇದೆ. ಧರ್ಮದ 4 ಕಾಲುಗಳಲ್ಲಿ ಕೇವಲ 1 ಕಾಲು ಮಾತ್ರ ಉಳಿದಿದೆ. ಅಂದರೆ ಸತ್ಯ ಕಡಿಮೆ, ಮೋಸ ಹೆಚ್ಚು, ಧರ್ಮ ಪಾಲನೆ ಕಡಿಮೆ. ಕಲಿಯುಗದಲ್ಲಿ ಮನುಷ್ಯರ ಜೀವನ. ಈ ಯುಗದಲ್ಲಿ ಮನುಷ್ಯರ ಆಯಸ್ಸು ಕಡಿಮೆಯಾಗುತ್ತದೆ, ರೋಗಗಳು ಹೆಚ್ಚಾಗುತ್ತವೆ, ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ಸಮಾಜದ ಸ್ಥಿತಿ. ಶಾಸ್ತ್ರಗಳು ಹೇಳುವಂತೆ ಹಣಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತದೆ, ಸತ್ಯಕ್ಕಿಂತ ಲಾಭ ಮುಖ್ಯ ಅನ್ನುತ್ತಾರೆ. ಕುಟುಂಬ ಸಂಬಂಧಗಳು ದುರ್ಬಲವಾಗುತ್ತವೆ, ರಾಜಕೀಯ ಭ್ರಷ್ಟಾಚಾರ ನಡೆಯುತ್ತದೆ. ಇವು ಕಲಿಯುಗದ ಲಕ್ಷಣಗಳು. ಕಲಿಯುಗದ ಆಧ್ಯಾತ್ಮಿಕ ಮಾರ್ಗ. ಪ್ರತಿ ಯುಗಕ್ಕೂ ದೇವರನ್ನು ಒಲಿಸಿಕೊಳ್ಳಲು ಒಂದು ಮುಖ್ಯ ಸಾಧನೆ ಇದೆ. ಸತ್ಯಯುಗದಲ್ಲಿ ಧ್ಯಾನ ಅಥವಾ ತಪಸ್ಸು ಮಾಡಬೇಕಾಗಿತ್ತು, ತ್ರೇತಾಯುಗದಲ್ಲಿ ಯಜ್ಞ ಮಾಡಬೇಕಾಗಿತ್ತು, ದ್ವಾಪರಯುಗದಲ್ಲಿ ದೊಡ್ಡ ಮಟ್ಟದಲ್ಲಿ ದೇವರ ಪೂಜೆಗಳು ಮಾಡಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಕೇವಲ ದೇವರ ನಾಮಸ್ಮರಣೆ ಮಾಡಿದರೆ ಸಾಕು. ಕಲಿಯುಗದಲ್ಲಿ ದೇವರ ನಾಮಜಪ ಅತ್ಯಂತ ಶಕ್ತಿಶಾಲಿ. ಉದಾಹರಣೆಗೆ
ರಾಮನಾಮ ಜಪ, ಓಂ ನಮೋ ನಾರಾಯಣಾಯ ಮಂತ್ರ, ಓಂ ಭಗವತೆ ವಾಸುದೇವಾಯ ಮಂತ್ರ, ಓಂ ನಮಃ ಶಿವಾಯ ಮಂತ್ರ, ಓಂಕಾರ ಜಪ, ಗಾಯತ್ರಿ ಮಂತ್ರ ಮುಂತಾದ ಮಂತ್ರಗಳನ್ನು ಜಪ ಮಾಡಿದರೆ ಸಾಕು. ಕಲಿಯುಗದ ಅಂತ್ಯದಲ್ಲಿ ಮಹಾವಿಷ್ಣು ಪಡೆಯಲಿರುವ ಅವತಾರ ಕಲ್ಕಿ ಭಗವಾನ್. ಶಾಸ್ತ್ರಗಳ ಪ್ರಕಾರ ಕಲ್ಕಿ ಬಿಳಿ ಕುದುರೆಯ ಮೇಲೆ ಬರುತ್ತಾರೆ, ಅಧರ್ಮವನ್ನು ನಾಶ ಮಾಡುತ್ತಾರೆ, ಮತ್ತೆ ಸತ್ಯಯುಗ ಆರಂಭವಾಗುತ್ತದೆ. ಕಲಿಯುಗದ ರಹಸ್ಯ. ಶಾಸ್ತ್ರಗಳು ಒಂದು ಆಶ್ಚರ್ಯಕರ ವಿಷಯ ಹೇಳುತ್ತವೆ. ಕಲಿಯುಗ ಕೆಟ್ಟ ಯುಗವಾದರೂ ಆಧ್ಯಾತ್ಮಿಕವಾಗಿ ಸುಲಭವಾದ ಯುಗ. ಏಕೆಂದರೆ ಈ ಯುಗದಲ್ಲಿ ಕೇವಲ ಭಕ್ತಿ ಮತ್ತು ದೇವರ ನಾಮಜಪದಿಂದಲೇ ನಾವು ದೇವರನ್ನು ಪಡೆಯಬಹುದು. ಇದನ್ನು ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಕೃತಂ ತ್ರೇತಾ ದ್ವಾಪರಂ ಚ ಕಲಿಯುಗಂ ಚತುರ್ಯುಗಂ. ಅಂದರೆ ಈ 4 ಯುಗಗಳು ಸೇರಿ ಒಂದು ಸಂಪೂರ್ಣ ಯುಗಚಕ್ರ ಎಂದು ಅರ್ಥ. ಈಗ ಮಹಾವಿಷ್ಣುವಿನ ಮೊದಲ 3 ಅವತಾರಗಳ ರಹಸ್ಯ ತಿಳಿಯೋಣ. ಭೂಮಿಯಲ್ಲಿ ಧರ್ಮ ಕುಗ್ಗಿದಾಗ, ಅಧರ್ಮ ಹೆಚ್ಚಾದಾಗ ವಿಷ್ಣು ಅವತಾರ ತಾಳುತ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಇದರ ಅರ್ಥ, ಧರ್ಮ ಕುಗ್ಗಿದಾಗ ನಾನು ಅವತಾರ ತಾಳುತ್ತೇನೆ ಎಂದು ಸ್ವತಃ ಶ್ರೀಕೃಷ್ಣ ಹೇಳಿದ ಮಾತು ಅಥವಾ ಕೊಟ್ಟ ಭಾಷೆ. ಒಂದು ಮತ್ಸ್ಯ ಅವತಾರ. ಮತ್ಸ್ಯ ಅವತಾರವು ಮಹಾವಿಷ್ಣುವಿನ ಮೊದಲ ಅವತಾರ. ಮತ್ಸ್ಯ ಅಂದರೆ ಮೀನು. ಈ ಅವತಾರದಲ್ಲಿ ಮಹಾವಿಷ್ಣು ಮೀನಿನ ರೂಪದಲ್ಲಿ ಭೂಮಿಯನ್ನು ಮತ್ತು ವೇದಗಳನ್ನು ರಕ್ಷಿಸಿದರು. ಮತ್ಸ್ಯ ಅವತಾರದ ಕಥೆ ಏನೆಂದರೆ, ಒಂದು ಸಮಯದಲ್ಲಿ ಪ್ರಳಯ ಬರಲಿತ್ತು. ಆ ಸಮಯದಲ್ಲಿ ಮಹಾನ್ ರಾಜನಾದ ಸತ್ಯವ್ರತ ಭೂಮಿಯನ್ನು ಆಳುತ್ತಿದ್ದ. ಒಂದು ದಿನ ರಾಜ ಸತ್ಯವ್ರತ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅವನ ಕೈಗೆ ಒಂದು ಚಿಕ್ಕ ಮೀನು ಸಿಕ್ಕಿತು. ಆ ಮೀನು ಹೇಳಿತು, ನನ್ನನ್ನು ದೊಡ್ಡ ಮೀನುಗಳು ತಿನ್ನಬಹುದು, ದಯವಿಟ್ಟು ನನ್ನನ್ನು ರಕ್ಷಿಸು. ರಾಜ ದಯೆಯಿಂದ ಆ ಮೀನನ್ನು ಕಲಶದಲ್ಲಿ ಇಟ್ಟ. ಆ ಮೀನು ಬೇಗನೆ ದೊಡ್ಡದಾಯಿತು. ಅದರಿಂದ ರಾಜ ಕಲಶದಿಂದ ಕೊಳಕ್ಕೆ, ಕೊಳದಿಂದ ಸರೋವರಕ್ಕೆ, ಸರೋವರದಿಂದ ಸಮುದ್ರಕ್ಕೆ ಹಾಕಿದ. ಆಗ ರಾಜನಿಗೆ ತಿಳಿಯಿತು, ಅದು ಸಾಮಾನ್ಯ ಮೀನಲ್ಲ, ಅದು ಸಾಕ್ಷಾತ್ ಶ್ರೀ ಮಹಾವಿಷ್ಣು ಎಂದು. ಆಗ ಮತ್ಸ್ಯ ರೂಪದಲ್ಲಿ ಇದ್ದ ಮಹಾವಿಷ್ಣು ರಾಜ ಸತ್ಯವ್ರತನಿಗೆ ಹೇಳಿದರು, ಕೆಲವು ದಿನಗಳಲ್ಲಿ ಮಹಾಪ್ರವಾಹ ಅಂದರೆ ಪ್ರಳಯ ಬರುತ್ತದೆ. ನೀನೊಂದು ದೊಡ್ಡ ನೌಕೆ ನಿರ್ಮಿಸು. ಎಲ್ಲಾ ಜೀವಿಗಳ ವೀರ್ಯ ಕಣಗಳು ಮತ್ತು ಗಿಡ ಮರಗಳ ಬೀಜಗಳನ್ನು ಸಂಗ್ರಹಿಸು. ಋಷಿಗಳನ್ನು ಕೂಡ ಕರೆದುಕೋ ಅಂದರು. ಆ ಸಮಯದಲ್ಲಿ ಪ್ರಮುಖ ಋಷಿಗಳು ಅಂದರೆ ವಸಿಷ್ಠ, ಕಶ್ಯಪ ಮತ್ತು ಅತ್ರಿ. ಪ್ರಳಯದ ಸಮಯ ಬಂದಾಗ ಸಂಪೂರ್ಣ ಭೂಮಿ ನೀರಿನಿಂದ ತುಂಬಿತು. ರಾಜ ಮತ್ತು ಋಷಿಗಳು ಹಡಗಿನಲ್ಲಿ ಕುಳಿತಿದ್ದರು. ಅಲ್ಲಿ ಮತ್ಸ್ಯ ಅವತಾರದಲ್ಲಿ ಮತ್ತೆ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷವಾಗಿ ತನ್ನ ಕೊಂಬಿಗೆ ಹಡಗನ್ನು ಕಟ್ಟಿ ಸಮುದ್ರದಲ್ಲಿ ಸುರಕ್ಷಿತವಾಗಿ ಅವರ ಹಡಗನ್ನು ಪ್ರಳಯ ಮುಗಿಯುವವರೆಗೂ ಎಳೆದುಕೊಂಡು ಈಜಿದರು. ಆ ಮೂಲಕ ಹೊಸ ಸೃಷ್ಟಿಗೆ ಓಂಕಾರ ಹಾಕಿದರು. ಕಥೆಯ ಮತ್ತೊಂದು ಭಾಗದಲ್ಲಿ ಹಯಗ್ರೀವ ಎಂಬ ಅಸುರ ವೇದಗಳನ್ನು ಕದಿಯುತ್ತಾನೆ. ಆಗ ಮತ್ತೆ ಮಹಾವಿಷ್ಣು ಮತ್ಸ್ಯಾವತಾರ ಪಡೆದು ಆ ಅಸುರನನ್ನು ಸಂಹರಿಸಿ ವೇದಗಳನ್ನು ಮತ್ತೆ ಬ್ರಹ್ಮದೇವರಿಗೆ ಕೊಟ್ಟರು. ಮತ್ಸ್ಯಾವತಾರ ನಮಗೊಂದು ದೊಡ್ಡ ಸಂದೇಶ ಕೊಡುತ್ತದೆ. 1. ಧರ್ಮವನ್ನು ರಕ್ಷಿಸಲು ದೇವರು ಯಾವ ರೂಪದಲ್ಲಾದರೂ ಬರುತ್ತಾರೆ. 2. ಜ್ಞಾನ ಅಂದರೆ ವೇದಗಳು ನಾಶವಾಗದಂತೆ ದೇವರು ಕಾಪಾಡುತ್ತಾರೆ. 3. ಪ್ರಳಯದ ನಂತರ ಮತ್ತೆ ಹೊಸ ಸೃಷ್ಟಿ ಆರಂಭವಾಗುತ್ತದೆ. 2. ಕೂರ್ಮಾವತಾರ. ಇದು ಮಹಾವಿಷ್ಣುವಿನ 2ನೇ ಅವತಾರ. ಕೂರ್ಮ ಅಂದರೆ ಆಮೆ. ಕೂರ್ಮಾವತಾರದ ಕಾರಣ ಒಂದು ಸಮಯದಲ್ಲಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು. ಅದರಿಂದ ಅವರು ಅಸುರರ ವಿರುದ್ಧ ದುರ್ಬಲರಾದರು. ಆಗ ದೇವತೆಗಳು ಹೋಗಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು. ಆಗ ವಿಷ್ಣು ಅವರಿಗೆ ಹೇಳಿದರು, ನೀವು ಅಸುರರ ಜೊತೆಗೂಡಿ ಕ್ಷೀರಸಾಗರವನ್ನು ಮಥನ ಮಾಡಿ, ಅದರ ಮೂಲಕ ಅಮೃತ ಬರುತ್ತದೆ. ಈ ಘಟನೆಯನ್ನು ಸಮುದ್ರ ಮಂಥನ ಎಂದು ಕರೆಯುತ್ತಾರೆ. ಸಮುದ್ರ ಮಂಥನ ಹೇಗೆ ನಡೆಯಿತು ಅಂದರೆ, ಸಮುದ್ರವನ್ನು ಮಥಿಸಲು ಮಂದಾರ ಪರ್ವತವನ್ನು ಮಥನದ ಕಡ್ಡಿಯಾಗಿ ಬಳಸಿದರು. ವಾಸುಕಿಯನ್ನು ಹಗ್ಗವಾಗಿ ಬಳಸಿದರು. ದೇವರುಗಳು ಒಂದು ಕಡೆ, ಅಸುರರು ಇನ್ನೊಂದು ಕಡೆ. ಹಗ್ಗವನ್ನು ಅಂದರೆ ವಾಸುಕಿಯನ್ನು ಹಿಡಿದುಕೊಂಡು ಸಮುದ್ರವನ್ನು ಮಥಿಸಲು ಆರಂಭಿಸಿದರು.
ಮಥನ ಪ್ರಾರಂಭವಾದಾಗ ಮಂದಾರ ಪರ್ವತ ಸಮುದ್ರದಲ್ಲಿ ಮುಳುಗತೊಡಗಿತು. ಆಗ ಮಹಾವಿಷ್ಣು ಕೂರ್ಮ ಅಂದರೆ ಆಮೆ ರೂಪವನ್ನು ತಾಳಿದರು. ಅವರು ಸಮುದ್ರದ ತಳಕ್ಕೆ ಹೋಗಿ ತಮ್ಮ ಬೆನ್ನಿನ ಮೇಲೆ ಪರ್ವತವನ್ನು ಹಿಡಿದುಕೊಂಡರು. ಆಗ ಪರ್ವತ ಸ್ಥಿರವಾಗಿ ನಿಂತಿತು ಮತ್ತು ಸಮುದ್ರ ಮಂಥನ ಮುಂದುವರೆಯಿತು. ಸಮುದ್ರ ಮಂಥನದಿಂದ ಬಂದ ಅಮೂಲ್ಯ ವಸ್ತುಗಳು ಅಂದರೆ 14 ರತ್ನಗಳು ಬಂದವು. ಅವುಗಳಲ್ಲಿ ಪ್ರಮುಖವಾಗಿ ಶ್ರೀ ಮಹಾಲಕ್ಷ್ಮಿ, ಅಮೃತ, ಕಾಮಧೇನು, ಕಲ್ಪವೃಕ್ಷ, ಕೌಸ್ತುಭಹಾರ. ಕೊನೆಯಲ್ಲಿ ಬಂದಿದ್ದೇ ಅಮೃತ. ಅಮೃತ ಬಂದಾಗ ಅಸುರರು ಅದನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಆಗ ಮಹಾವಿಷ್ಣು ಮತ್ತೆ ಒಂದು ಹೊಸ ರೂಪ ತಾಳಿದರು. ಅದೇ ಮೋಹಿನಿ ಅವತಾರ. ಮೋಹಿನಿ ರೂಪದಲ್ಲಿ ಮಹಾವಿಷ್ಣು ಅಸುರರನ್ನು ಮೋಸಗೊಳಿಸಿ ಅಮೃತವನ್ನು ದೇವತೆಗಳಿಗೆ ಕೊಟ್ಟರು. ಕೂರ್ಮಾವತಾರದ ಆಧ್ಯಾತ್ಮಿಕ ಅರ್ಥ. ಈ ಕತೆ ಒಂದು ದೊಡ್ಡ ತತ್ವವನ್ನು ಹೇಳುತ್ತದೆ. ದೊಡ್ಡ ಸಾಧನೆ ಮಾಡಲು ಸ್ಥಿರತೆ ಅಗತ್ಯ. 2. ದೇವರು ಧರ್ಮವನ್ನು ರಕ್ಷಿಸಲು ಯಾವ ರೂಪವಾದರೂ ತಾಳುತ್ತಾರೆ. 3. ಸಹಕಾರದಿಂದ ದೊಡ್ಡ ಕಾರ್ಯ ಸಾಧ್ಯ. 3. ವರಾಹ ರೂಪ. ಇದು ಮಹಾವಿಷ್ಣುವಿನ 3ನೇ ಅವತಾರ. ಈ ಅವತಾರದಲ್ಲಿ ಮಹಾವಿಷ್ಣು ಒಂದು ವಿಶಾಲವಾದ ಕಾಡು ಹಂದಿಯ ರೂಪದಲ್ಲಿ ಇರುತ್ತಾರೆ. ಹಿರಣ್ಯಾಕ್ಷ ಎಂಬ ಅಸುರ ಭೂದೇವಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಾಗ ಶ್ರೀ ಮಹಾವಿಷ್ಣು ವರಾಹ ರೂಪ ತಾಳಿ ಹಿರಣ್ಯಾಕ್ಷನೊಂದಿಗೆ ಹಲವಾರು ಗಂಟೆಗಳ ಕಾಲ ಭೀಕರವಾದ ಯುದ್ಧ ಮಾಡಿ ಕೊನೆಗೆ ಅವನನ್ನು ಸಂಹರಿಸಿ ಭೂದೇವಿಯನ್ನು ಕಂಡುಹಿಡಿದು ಆಕೆಯನ್ನು ತಮ್ಮ ದಂತಗಳ ಮೇಲೆ ಕೂರಿಸಿಕೊಂಡು ಮತ್ತೆ ಅವರ ಸ್ಥಾನದಲ್ಲಿ ಸ್ಥಾಪಿಸಿದರು. ವರಾಹ ಅವತಾರದ ಮಹತ್ವ ಏನೆಂದರೆ 1. ದೇವರು ಪ್ರಕೃತಿಯನ್ನು ರಕ್ಷಿಸುತ್ತಾರೆ. 2. ಅಧರ್ಮ ಯಾವಾಗಲೂ ಸೋಲುತ್ತದೆ. 3. ಭೂಮಿ ಅಂದರೆ ಹೆಣ್ಣನ್ನು ಒಬ್ಬ ಪುರುಷ ಗೌರವಿಸಬೇಕು ಮತ್ತು ರಕ್ಷಿಸಬೇಕು. ಈ 3 ಅವತಾರಗಳ ಉದ್ದೇಶ ಏನೆಂದರೆ ಧರ್ಮ ರಕ್ಷಣೆ, ಭಕ್ತರ ರಕ್ಷಣೆ ಮತ್ತು ಅಧರ್ಮ ನಾಶ. ಇಂದು ಭಾಗ 3ರಲ್ಲಿ ನಾವು ತಿಳಿದುಕೊಂಡಿದ್ದು ಯುಗಚಕ್ರದ ರಹಸ್ಯ, ಕಾಲದ ಮಹತ್ವ, ವಿಷ್ಣುವಿನ ಮೊದಲ 3 ಅವತಾರಗಳು ಮತ್ತು ಧರ್ಮ ರಕ್ಷಣೆಯ ಉದ್ದೇಶ. ಆದರೆ ವಿಷ್ಣು ಪುರಾಣದ ಕಥೆಗಳು ಇನ್ನೂ ತುಂಬಾ ಇದೆ. ವಿಷ್ಣು ಪುರಾಣ 4ನೇ ಭಾಗದಲ್ಲಿ ನಾವು ನೋಡೋದು ಸಮುದ್ರ ಮಥನದ ಮಹಾಕಥೆ, ದೇವರು ಮತ್ತು ಅಸುರರ ಯುದ್ಧ, ಅಮೃತದ ರಹಸ್ಯ, ಮಹಾಲಕ್ಷ್ಮಿಯ ಅವತಾರ. ಈ ಕಥೆಗಳು ಕೂಡ ತುಂಬಾ ಅದ್ಭುತವಾಗಿರುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಪ್ಪದೆ ನೋಡಿ ವಿಷ್ಣು ಪುರಾಣ ಭಾಗ 4. ಓಂ ನಮೋ ನಾರಾಯಣಾಯ.